ನಮ್ಮ ಮಚ್ಚ ನೋಡಿ ನುಗ್ಗೆಕಾಯಿ ಮೇಲೆ ನುಗ್ಗೆಕಾಯಿ ಹಾಕ್ಸ್ಕೊಂಡ್ ಬಾರಿಸ್ತಾ ಕೂತಾನೆ. ನೋಡಿ ಗಾಯ್ಸ್ ನುಗ್ಗೆಕಾಯಿ ಎಷ್ಟು ಬೇಕು ನುಗ್ಗೆಕಾಯಿ ಕೇಳ್ಬಿಟ್ಟು ತಡಿ ಮಚ್ಚ ಮಚ್ಚ ನೀನೇ ತಾನೇ ಕೇಳಿದ ಅವಾಗ್ಲೇ. ನೋಡಿ ಗೈಸ್ ನುಗ್ಗೆಕಾಯಿ ಪವನ ಈ ಸೌಂದರ್ಯ ನೋಡಿ ಎರಡೆರಡು ತಟ್ಟೆ ಹಿಡ್ಕೊ ಬಂದಿದ್ದಾಳೆ. ಒಬ್ಳೆ ಎರಡೆರಡು ತಟ್ಟೆ ತಿಂತಿದ್ದಾಳೆ ಅನ್ಸುತ್ತೆ ಮೋಸ್ಟ್ಲಿ. ಮತ್ತೆ ಯಾರಿಗೆ ಜೀವೋ ಫೋಟೋ ತೆಗಿಯಂಗೆ ಕಲಾವಿದ್ರಿ ಯಾರಪ್ಪ ನೀವೇ ಆರ್ಟಿಸ್ಟ್. ಎರಡು ಚೂರು ಐಬ್ರೋಸ್ ಬರಿಬೇಕಿದೆ, ಒಂಚೂರು ಮಿಸ್ ಆಗಿದೆ, ಒಂಚೂರು ಕೊಡ್ತೀನಿ. ಅದು ಐಬ್ರೋಸ ಬೇರೆನಾ? ಐಬ್ರೋಸ್ ಮಚ್ಚ ಹಿಂಗೆ ಬಂದೈತೆ ಅವನಿಗೆ, ಹಿಂಗೊಂಚೂರು ಮೂವ್ ಮೇಲೆಲ್ಲ ಬಂದೈತೆ. ಗೈಸ್ ಐಬ್ರೋಸ್ ಬಿಡಿಸ್ತದೆ ನಮ್ಮ ಪವನ ಡಿಸೈನ್ ಎಲ್ಲ ಬರುತ್ತೆ. ಸರಿ ಆಯ್ತು. ಊಟ ಬಿಡ್ಸೋದಿದ್ರೆ ತಿನ್ಬೇಡಿ ಕಣ್ರ ಮರೆಯ. ನಮ್ಮ ಗೌರವಾಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದೆರಡು ಹಿತನುಡಿಗಳು ತಿಳಿಸ್ತೀರಾ? ಎಲ್ಲರೂ ಖುಷಿಯಾಗಿ ಈ ಸಂಘನ ಮುಂದೆ ನಡೆಸ್ಕೊಂಡು ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಎರಡೇ ಮಾತು ಜಾಸ್ತಿ ಮಾತಾಡಿದ್ರೆ ಜಾಸ್ತಿ. ಎರಡು ಮಾತಲ್ಲಿ ಮಾತಾಡಿದ್ದೀನಿ. ಅಂದ್ರೆ ದೇಶದಲ್ಲಿ ನನ್ನಂತ ಒಳ್ಳೆ ಹುಡುಗ ಯಾರು ಇಲ್ಲ. ಕ್ಯಾಮ್ರಾ ಮಾಡಿದ್ದೀನಿ, ಆನ್ ಮಾಡಿದ್ದೀನಿ ಮಚ್ಚ, ಹೇಳು ಮಚ್ಚ. ನನ್ನಂತ ಒಳ್ಳೆ ಹುಡುಗ ಯಾರಿಲ್ಲ ಈ ದೇಶದಲ್ಲಿ. ಮಿಸ್ ಆಗತ್ತೆ ನಮ್ಮ ನೋಡಿದ್ರು ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆ ಏತಕ್ಕಿನ್ನ. ಗೈಸ್ ನೋಡಿ ಇವನು ಎರಡೆರಡು ತಾಂದೋತವನೆ ಕಳ್ಳ, ಒಬ್ಬಿಟ್ಟು ಕಳ್ಳ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಸೊ ಏನಪ್ಪ ಇವತ್ತಿನ ವಿಶೇಷತೆ ಅಂತಂದರೆ, ನಮ್ಮ ಹಾಸನದ ಡ್ಯಾನ್ಸ್ ಅಸೋಸಿಯೇಷನ್ ಸಂಘದ ಉದ್ಘಾಟನಾ ಸಮಾರಂಭ ಹಾಗೆ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ. ಸೊ ಇದು ನಡೀತಿರೋದು ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ. ನೋಡಿ ಇವತ್ತಿನ ಪ್ರಿಪ್ರೇಷನ್ ಹೇಗಿದೆ ಅಂತ ಅಂದರೆ, ಹೊರಗಡೆ ಎಂಟ್ರೆನ್ಸ್ ಬೋರ್ಡ್ ಆಮೇಲೆ ತೋರಿಸ್ತೀನಂತೆ. ಸೊ ನೋಡಿ, ಇದು ಮೇನ್ ಎಂಟ್ರೆನ್ಸ್, ಇದು ನಮ್ಮ ಲೋಗೋ, ಹಾಗೆ ಈ ಕಡೆ ಫೋಟೋ ಬೂತ್ ಮಾಡಿದ್ದೀವಿ ಎರಡು ಕಡೆನೂ. ಇವಾಗ LED ವಾಲ್ ಫಿಕ್ಸ್ ಮಾಡ್ತಾಯಿದ್ದಾರೆ, ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಫುಲ್ ಫೈನಲ್ ಟಚ್ ಆದಾಗ ಒಂದು ಸರಿ ತೋರಿಸ್ತೀನಂತೆ. ಸೊ ಇವಾಗ ಪ್ರಿಪ್ರೇಷನ್ ಹೇಗಿದೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇರೋದು ಅಷ್ಟೇ. ನೆನ್ನೆ ಎಲ್ಲ ಡೆಕೋರೇಷನ್ ಎಲ್ಲ ಆಗಿತ್ತು ಆಲ್ಮೋಸ್ಟು. ಇವಾಗ LED ವಾಲ್ ಫಿಕ್ಸ್ ಆಗ್ತಿದೆ. ಇಲ್ಲಿ ಈ ಕಡೆ ವಿಗ್ರಹ ಇಡ್ತೀವಿ, ಇಲ್ಲಿ ಪೂಜೆ ಕಾರ್ಯಕ್ರಮ ಇರುತ್ತೆ. ಮಿಸ್ಟರ್ ಕಿರಣ್ ಅವರಿಲ್ಲೇ ಇದ್ದಾರೆ, ನಮ್ಮ ಅಧ್ಯಕ್ಷರು. ಸೊ ಇನ್ನು ಕಾರ್ಯಕ್ರಮಕ್ಕೆ ತುಂಬಾ ಪ್ರಿಪ್ರೇಷನ್ ಇದೆ. 10 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು, 10 ಕಾಲಿಗೆ. ಸೊ ಇನ್ನೂ ಯಾರೂ ಬಂದಿಲ್ಲ. ಸೊ ನಾವೇ ಸ್ಟಾರ್ಟಿಂಗ್ ಬಂದು ಪ್ರಿಪೇರ್ ಮಾಡ್ತಾಯಿದ್ದೀವಿ. ನಾನು 10 ಕಾಲಿಗೆ ಎಲ್ಲ ಬರ್ತಾರೆ, ಆವಾಗ ಒಂದು ಸರಿ ತೋರಿಸ್ತೀನಂತೆ ಹೆಂಗಿರುತ್ತೆ ಕಾರ್ಯಕ್ರಮ ಅಂತ. ಹಾಗೆ 10:45ಗೆ ಕರೆಕ್ಟಾಗಿ ಲೈವ್ ಬರುತ್ತೆ. ಲೈವ್ನ ನೋಡ್ಬೋದು ನೀವು. ಪ್ರತಿಯೊಂದು ಪ್ರೋಗ್ರಾಮ್ನು ಹೇಗೆ ನಡೆಯುತ್ತೆ ಅನ್ನೋದನ್ನು ಫುಲ್ ಲೈವ್ ಮುಖಾಂತರ ತೋರಿಸ್ತೀವಿ. ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲೇ ಲೈವ್ ಬರುತ್ತೆ ಇವತ್ತು. ಸೊ ಗೈಸ್ ಸಿಗೋಣಂತೆ ಆಮೇಲೆ. ಗೈಸ್ ಹುಡುಗರೆಲ್ಲ ವೆಯ್ಟ್ ಮಾಡ್ತವ್ರೆ. ನಾವು ಫ್ರೆಶ್ ಅಪ್ ಆಗಿ ಇವಾಗ ರೆಡಿಯಾಗಿ ಕಾರ್ ಎತ್ಕೊಂಡು ಹೊರಟು ಬಾ ಅಂತ ಅವಾಗಿಂದ ಫೋನ್ ಮಾಡ್ತವ್ರೆ. ನಮಗೆ ಸ್ವಲ್ಪ ಕೆಲಸಗಳಿದ್ದು ಬೇರೆ ಐಟಮ್ಗಳೆಲ್ಲ ತೊಗೊಂಬರೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ಹುಡುಗರು ಬಂದು ಸಾಂಗ್ ಆಗಿ ಕೂತವ್ರೆ. ನಮಗೆ ಕಾಪಿರೈಟ್ಸ್ ಬರುತ್ತೆ ಕಂಡ್ರೆ ಬೇಡ ಅಂದರೂ ಕೇಳ್ತಿಲ್ಲ. ಗೈಸ್ ಇವಾಗ ನೋಡಿ ಬಂದಿದ್ದಾರೆ ಸುಮಾರು ಜನ. ಎಲ್ಲರೂ ಏನು ಜಾಸ್ತಿ ಜನ ಬಂದಿಲ್ಲ. ಇಲ್ಲಿ ಮಿಸ್ಟರ್ ಸಂಜಯ್ ದಾಸ್ ಅವರಿದ್ದಾರೆ. ಇಲ್ಲಿ ನಮ್ಮ ರವಿಚಂದ್ರನ್ ನೋಡಿದ್ದೀರಾ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕಾಪಿ ಇದು ನಮ್ಮ ಹಾಸನಲ್ಲಿದೆ. ನಮ್ಮ ಪ್ರವೀಣ್ ಬಾವ ತುರ್ರೆ ಅವರು ಬಂದಿದ್ದಾರೆ, ಬರ್ತಾ ಇದ್ದಾನೆ. ಇಲ್ಲಿ ನಮ್ಮ ಮಿಸ್ಟರ್ ಸಂತೋಷ್ ಅವರು ಸಂತೋಷವಾಗಿಂತೂ ಇಲ್ಲ, ಮಗ ಒಂದು ಹೇಳಿ ಹಂಡೆ ಇಟ್ಕೊಂಡಂಗಿದ್ದಾನೆ. ಫುಲ್ಲು ಇಲ್ಲಿ ಚೆಂಡು ಡೆಕೋರೇಷನ್ ಮಾಡ್ತಿದ್ದಾರೆ ದೀಪಕ್ಕೆ. ಸಾಕ್ಬಿಟ್ರಿ ರೀ ಬ್ರೋ. ನಿಮ್ಮ ಹೆಸರು? ದಿಲೀಪ್ ಅಂತ. ಯಾವರು? ಬೇಲೂರಾ? ಕೂತ್ರಿ. ಹಾಂ, ಇಲ್ಲಿ ನೋಡಿ ಮೇಯ್ನ್ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ಬಾವಾ ಹೊಂಟಾ ಯಾವ ಬತ್ತೀಗ? ಹಾಂ ಬಂದೆ ಅಣ್ಣ. ಏನೋ ಸಂಧಿ ಒಳಗೆ ಏನೋ ಸಮಾರಾಧನೆ ಮಾಡ್ತಿದ್ದಾರೆ. ಇಲ್ಲೇ ಇದ್ದಾರೆ. ಏನು ಸಿಂಗಲ್ ಫ್ಲೋರು? ವೆಲ್ಕಮ್. ಅವನಿಗೆ ಸಂತ ಕೇಳು. ಹುಡುಗರು ಕಾರ್ಯವೈಖರಿ ಬಹಳದಿಂದ ಸಾಗುತ್ತಿದೆ, ಆದರೆ ಏನು ಮಾಡ್ತಿಲ್ಲ. ಇವ್ ನಮ್ಮ ಕಿರಣ ಮಿಸ್ ಆಗತ್ತೆ.
ನಮ್ಮ ನೋಡಿದ್ರು ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆ ಏತಕ್ಕಿನ್ನ. ನಮ್ಮ ಕಿರಣ್ ಕುಮಾರ್ ಅವರು ಸಂಜೆಗೆ ಫುಲ್ ಎಲ್ಲರಿಗೂ ದಮ್ ಬಿರಿಯಾನಿ ಕೊಡಿಸ್ತಾರಂತೆ. ಯಾವ ಬಿರಿಯಾನಿ ಅದು? ಎಲ್ಲರೂ ಪೋಸ್ಟ್ ಇದ್ದವರೆಲ್ಲ ಕೊಡಿಸ್ತಾರೆ ಅಲ್ಲ. ಹಂಗಾದ್ರೆ ಇಲ್ಲಿ ಕೇಳಿಸ್ಕೈಲಿ, ಹಂಗಾದ್ರೆ ಅವ್ರವ್ರ ಪೋಸ್ಟರ್ ಅವರೇ ತಿನ್ಕೊಳ್ಳಿ ಬಿಡು. ಗೈಸ್ ಇವನಿದನಲ್ಲ ನಮ್ಮ ಬಾವ ತುರೆ ಅಂತವ, ತುಂಬ ವರ್ಷಗಳು ಬಾವ ಎಂಥ ನನ್ನ ಮಗ ಅಂತ ಅಂದ್ರೆ ನನ್ನಂತ ಒಳ್ಳೆ ಹುಡುಗ ಯಾರು ಇಲ್ಲ. ಕ್ಯಾಮ್ರಾ ಮಾಡಿದ್ದೀನಿ, ಆನ್ ಮಾಡಿದ್ದೀನಿ ಮಚ್ಚ, ಹೇಳು ಮಚ್ಚ. ನನ್ನಂತ ಒಳ್ಳೆ ಹುಡುಗ ಯಾರಿಲ್ಲ ಈ ದೇಶದಲ್ಲಿ. ಏನೋ ಕೆಟ್ಟದ್ದು ಒಳ್ಳೇದಲ್ಲ ನಮ್ಮ ಗುರುಗಳು ಇವ್ರುಗಳಯ್ಯ. ಆಮೇಲೆ ಇವರಿಂದ ಏನೋ ಒಂಚೂರು ಅನ್ನ ತಿನ್ಕೊಂಡು ಜೀವನ ಸಾಗಿಸ್ತಾರೆ. ಅಯ್ಯೋ ಡೌನ್ ನನ್ನ ಮಗ. ಮಚ್ಚ ಇದು ಹೆಣ್ಮಕ್ಳದ್ದು ಒಳ್ಳೆ ಇದು ಬರುತ್ತೆ ಗೊತ್ತೇನಲ್ಲ, ಇದೇನಂತಾರಲ್ಲ, ಏನದು ಅಷ್ಟಕ್ಕೆ ಬಂದೈತೆ ಮಚ್ಚ. ಅಲ್ಲ ಕಣೋ, ಇದು ಉದ್ದ ಇಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ಅಷ್ಟೇ, ಪಾಯಿಂಟ್ ಟು ಬಿ ನೋಟೆಡ್. ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಬಂತು ಅಂದರೆ ಎಲ್ಲ ಡ್ಯಾನ್ಸ್ ಕ್ಲಾಸ್ದ ನೇಮ್ನ ಬರೆಸಿ ಸಿಗ್ನೇಚರಾಗಿ ಹೋಗಬೇಕು. ಯಾಕೆಂದರೆ ಇದು ಎಷ್ಟು ಜನ ಬಂದಿದ್ದಾರೆ ಅಂತ ಕನ್ಫರ್ಮೇಷನ್ಗೋಸ್ಕರ. ಯಾರು ಅದೇ ಏನಂತ ಅವನು ಅಂತ ಸುಮ್ಮನೆ ಅಧ್ಯಕ್ಷರೇ, ನಮ್ಮ ಗೌರವಾಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದೆರಡು ಹಿತನುಡಿಗಳು ತಿಳಿಸ್ತೀರಾ? ಎಲ್ಲರೂ ಖುಷಿಯಾಗಿ ಈ ಸಂಘನ ಮುಂದೆ ನಡೆಸ್ಕೊಂಡು ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಎರಡೇ ಮಾತು, ಜಾಸ್ತಿ ಮಾತಾಡಿದ್ರೆ ಜಾಸ್ತಿ. ಎರಡು ಮಾತಲ್ಲಿ ಮಾತಾಡಿದ್ದೀನಿ. ಪಾಯಿಂಟ್ ಅಣ್ಣ, ಪಾಯಿಂಟ್. ಶಿಷ್ಯ, ನಮ್ಮ ಶಿಷ್ಯ ಬಂದಾನೆ ಇವತ್ತು, ಮಿಸ್ಟರ್ ಧನುಷ್ ಅವರು. ನಮ್ಮ ನಿನ್ನ ಹೆಸರು ಮರ್ತೋಯ್ತು ಶಿಷ್ಯ, ಹೇಳ. ವೇಣುಗೋಪಾಲ್ ಅವರು ಫಾಲೋ ಮಿ ಜುಲೈ 16 ಅಂತವನು ಹುಟ್ಟಿದ್ದಂಥವನು. ಸಭೆ ಸಮಾರಂಭ ಶುರು ಮಾಡೋದಕ್ಕೆ ಇನ್ನೂ ಯಾರೂ ಬಂದಿಲ್ಲ, ಹಾಗಾಗಿ ವೆಯ್ಟಿಂಗ್. ಗೈಸ್, ನಮ್ಮ ಶಿವು ಮನ್ಸು. ಶಿವು, ನೀನು ಹುಡಿಕೊಂಬರ್ತಿದ್ದೀನಿ. ಶಿವು ಅವರೇ ನಿಮ್ಮ ಹುಡಿಕೊಂಬಂದು ಟ್ಯಾಂಕ್ಸ್ ಹೇಳ್ತಾಯಿದ್ದೀವಿ ಕಣ್ರಿ, ಧನ್ಯವಾದ ಕಣ್ರಿ. ಅಲ್ಲ ಕಣ್ರಿ, ಸ್ಪೆಕ್ಸ್ನ ಗಿಫ್ಟಾಗಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಹಿಂಗೆ ಬೆಳೀತಾ ಇರಿ, ನಿಮ್ಮ ಬೆಳೆಸ್ತಾ ಇರಿ ನಿಮ್ಮ ಸಂಸ್ಥೆನ ಯಾವಾಗ. ಇರಲಿ ಗೈಸ್, ನಮ್ಮ ಸ್ವಂತ ಮನೆಗೆ ಬಂದರೆ ಒಳಗಡೆಗೆ ಹೋಗಿ ಕುಡಿಯೋಣ ಅಂತ ಕರೆದ್ರು. ಸೊ ನಾವು ಶೂ ಹಾಕಿರೋದ್ರಿಂದ ಇಲ್ಲೇ ಕುಡಿತಿದ್ದೀವಿ. ನಮ್ಮ ಹುಡುಗರೆಲ್ಲ ಯಾಮಾಸ್ ಬಂದಿವಿ, ಸಾಕಾಗೈತೆ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ನಟರಾಜನ ಆಶೀರ್ವಾದದಿಂದ ನಮ್ಮ ನೃತ್ಯ ಸಂಯೋಜಕರ ಸಂಘ ಅವಕಾಶಗಳಿದ್ದಾರೆ ಮಾಡಿ ನಿಮ್ಮೊಟ್ಟಿಗೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಇರುತ್ತೆ. ಪರಿಷತ್ತಿನ ನಮ್ಮ ಎಲ್ಲ ತಾಲೂಕುಗಳ ಅಧ್ಯಕ್ಷರಿಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾಗಿ ಒಂದು ಸೂಚನೆಯನ್ನು ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಮೂಲಕ ಕೊಡುತ್ತೇನೆ. ಯಾವುದೇ ಕಾರ್ಯಕ್ರಮ ಕೂಡ ಇದ್ರೂ ಕೂಡ ಪರಿಷತ್ತಿನ ಕಡೆಯಿಂದ ನಿಮ್ಮೆಲ್ಲರೂ ಕೂಡ ಪರಿಗಣಿಸಬೇಕು. ಜೊತೆಗೆ ನಮ್ಮಲ್ಲೂ ಕೂಡ ಅವಕಾಶವನ್ನು ಹಂತವಾಗಿ ಒಂದೇ ಕಾರ್ಯಕ್ರಮದಲ್ಲಿ ಆಗದೇ ಇದ್ರೂ ಕೂಡ ಹಂತವಾಗಿ ನಿಮ್ಮೆಲ್ಲರನ್ನ ತಾಲೂಕು ಮಟ್ಟದಲ್ಲಿ ಪರಿಗಣಿಸಿ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಹೇಳಿ ನಾನು ಜಿಲ್ಲಾಧ್ಯಕ್ಷರ ಮೂಲಕ ಒಂದು ಒತ್ತಾಯವನ್ನು ತಾಲೂಕು ಅಧ್ಯಕ್ಷಗಳಿಗೆ ಮಾಡಿಕೊಡ್ತೇನೆ. ಜೊತೆಗೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ನಾನು ಕೂಡ ನಿಮ್ಮಲ್ಲಿ ಒಬ್ಬ ಅಂತ ಪರಿಭಾವಿಸಿ, ಯಾಕಂದರೆ ನಾನು ಕೂಡ ಹಾಸನ ಜಿಲ್ಲೆಯ
ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕಳೆದ 4 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಹಾಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಕೂಡ ನಾನು ಕರ್ತವ್ಯನ ಮಾಡ್ತಾ ಇದ್ದೇನೆ. ಎರಡೂ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಒಟ್ಟಿಗೆ ನಿಲ್ಲಲಿಕ್ಕೆ ನಿಮಗೆ ಸಹಕರಿಸಲಿಕ್ಕೆ ನನಗೆ ಸಾಕಷ್ಟು ಅವಕಾಶ ಇದೆ. ಅವಕಾಶವನ್ನು ಖಂಡಿತವಾಗಲೂ ಕೂಡ ನಾನು ಸದ್ಬಳಕೆ ಮಾಡಿಕೊಂಡು ನಿಮ್ಗಳ ಜೊತೆಗೆ ನಿಲ್ತೇನೆ. ನಿಮ್ಮಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಇದರೊಟ್ಟಿಗೆ ಈ ಏನು ನಮ್ಮ ಪರಿಷತ್ತಿನ ಈ ಸಭಾಂಗಣ ಏನಿದೆ ಇಲ್ಲಿವರೆಗೂ ಕೂಡ ನಾವು ಸಾಹಿತ್ಯ ಚಟುವಟಿಕೆ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡ್ತಾ ಇದ್ವಿ. ಅದು ಬಿಟ್ಟರೆ ಛಾಯಾಗ್ರಾಹಕರ ಸಂಘಕ್ಕೆ ಉಚಿತವಾಗಿ ಕೊಡ್ತೀವಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ. ಯಾಕಂದರೆ ಅವರು ಕೂಡ ಸಹೋದರ ಒಟ್ಟಿಗೆ ಯಾವುದೇ ಕಾರ್ಯಕ್ರಮದ ಕುರಿತು ಕೂಡ ನಿಲ್ತಾರೆ. ಅದು ಬಿಟ್ಟರೆ ಮೊನ್ನೆ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಮಹಿಳಾ ಸಂಘಕ್ಕೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಈ 3 ಸಂಘಗಳಿಗೆ ಮಾತ್ರ ಈ ಕಾರ್ಯಕ್ರಮವನ್ನು ಉಚಿತವಾಗಿ ಇಲ್ಲಿವರೆಗೂ ಕೊಟ್ಟಿದ್ದೇವೆ. ಯಾವುದೇ ಕಾರ್ಯಕ್ರಮ ಕೂಡ ಉಚಿತವಾಗಿ ಕೊಟ್ಟಿರಲಿಲ್ಲ. ಆದರೆ ನಾನು ನಮ್ಮ ಅಧ್ಯಕ್ಷರ ಒಂದು ಅಪ್ಪಣೆಯನ್ನು ಪಡ್ಕೊಂಡು ಅವರ ಜೊತೆ ನೆನೆ ಕೂತು ಮಾತಾಡಿ ನಿಮ್ಮ ಏನು ಹಾಸನ ಜಿಲ್ಲಾ ಸಂಯೋಜಕರು ಮತ್ತು ಕಲಾವಿದರ ಸಂಘ ಇದೆ, ನಿಮ್ಮ ಸಂಘಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಅಂದರೆ ಬೇರೆ ಯಾವ ಶಾಲಾ ಕಾಲೇಜು ಕಾರ್ಯಕ್ರಮಕ್ಕೆ ನೀವು ಅದನ್ನು ಬಳಸಂಗಿಲ್ಲ. ನಿಮ್ಮ ಸಂಘದ ಕಾರ್ಯಕ್ರಮಗಳು, ನಿಮ್ಮ ಸಂಘದ ವೇದಿಕೆಯ ಕಾರ್ಯಕ್ರಮಗಳು ಏನೇ ನಡೆದರೂ ಕೂಡ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾವು ಉಚಿತವಾಗಿ ನಿಮಗೆ ಬಳಕೆ ಮಾಡ್ಕೊಳ್ಳಿ. ನಿಮ್ಮ ಮೀಟಿಂಗ್ಗಳೇನಿರಲಿ ಅಥವಾ ನಿಮ್ಮ ವಾರ್ಷಿಕ ಕಾರ್ಯಕ್ರಮಗಳೇನಿರ್ಬೋದು, ನಿಮ್ಮ ಕುಟುಂಬದ ಸಮ್ಮೇಳನ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಏನೇ ಇದ್ರೂ ಕೂಡ ನಾವು ಅಧಿಕಾರದಲ್ಲಿ ಎಲ್ಲಿವರೆಗೂ ಕೂಡ ಈಗ ಇರ್ತೇವೋ ಅಲ್ಲಿವರೆಗೂ ಕೂಡ ನಿಮಗೆ ಉಚಿತವಾಗಿ ನಾವು ಕೊಡಲಿಕ್ಕೆ ಹೋಗ್ತೀವಿ. ಜೊತೆಗೆ ಈ ಒಂದು ಸಂಘವನ್ನು ಕಟ್ಟಲಿಕ್ಕೆ ಬಹಳ ಪರಿಶ್ರಮ ಪಟ್ಟಂಥ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಅವರು ಕೂಡ ಅವ್ರ ಮನೆ ಕೆಲಸವನ್ನು ಬಿಟ್ಟು ಸಂಘದ ಕೆಲಸವನ್ನು ಮಾಡಿರ್ತಾರೆ. ಅವರ ಶ್ರಮಕ್ಕೆ ನೀವೆಲ್ಲರೂ ಕೂಡ ಬೆಲೆ ಕೊಡಬೇಕು. ಯಾಕಂತಂದರೆ ನಾನು ಕೂಡ ಸಂಘಟನೆಯಿಂದ ಬಂದಿರೋನು, ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿದ್ದವನು. ಸಂಘ ಕಟ್ಟೋದು, ಸಂಘ ಬೆಳೆಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಇಲ್ಲಿ ಏನೇ ಲೋಪಗಳು ಬಂದರೂ ಅವ್ರು ಕಿವಿಗೆ ಸಂಘದಿಂದ ಪದಾಧಿಕಾರಿಗಳು ಏನೋ ಒಂದು ಲೋಪ ಮಾಡ್ತಿದ್ದಾರೆ ನಿಮ್ಮ ಗಮನಕ್ಕೆ ಬಂದಿದೆ, ಫಸ್ಟು ಅವರ ಕಿವಿಗೆ ಹೇಳಿ, ಕಿರಣ್, ರವಿ ಏನೋ ತಪ್ಪು ಮಾಡ್ತಾ ಇದ್ದೀರಾ, ತಿದ್ಕೊಳ್ಳಿ ಅಂತ ಹೇಳಿ. ಆಮೇಲೆ 2ನೇ ಸತಿಗೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹೇಳಿ, ಪಕ್ಕದಲ್ಲಿ ಯಾರು ಇರ್ತಾರೆ, ಅಧ್ಯಕ್ಷ ತಪ್ಪು ಮಾಡ್ತಾರೆ, ಕಾರ್ಯದರ್ಶಿ ಹೇಳಿ ನಿಮ್ಮ ಅಧ್ಯಕ್ಷ ತಪ್ಪು ಮಾಡ್ತಾರೆ ನೋಡಪ್ಪ ಅಂತೇಳಿ. ಅದು ಕೇಳಿಲ್ಲ ಅಂದರೆ ಅನ್ನ ಸಂಘದ ಪದಾಧಿಕಾರಿಗಳು ಎಲ್ಲರಿಗೂ ಹೇಳಿ. ಆದರೆ ಮೊದಲನೇ ಬಾರಿ ಮಾತ್ರ ಯಾರು ತಪ್ಪು ಮಾಡ್ತಿರ್ತಾರೆ ನೇರವಾಗಿ ಕಿವಿಲೇ ಹೇಳಿ. ಆವಾಗ ಮಾತ್ರ ಸಂಘ ಶಾಶ್ವತವಾಗಿ ನಿರಂತರವಾಗಿ ಇರ್ತದೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಹಾಸನದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇನ್ನು ಮುಂದೆ ನಾವು ನೋಡ್ಬೋದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇಷ್ಟು ಜನ ಕೊರಿಯೋಗ್ರಾಫರ್ಸ್ ಒಟ್ಟಾಗಿದ್ದೀರಿ, ನಿಮ್ಮ ಜೊತೆಗೆ ಇರ್ತೀವಿ. ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಇವೆಂಟ್ ಸಂಯೋಜಕರ ಸಂಘ ಇವತ್ತು ಉದ್ಘಾಟನೆ ಆಗಿದೆ. ಮುಂದಿನ ತಿಂಗಳು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ನೀವೆಲ್ಲರೂ ಪ್ಲ್ಯಾನ್ ಮಾಡಿ ನಾವು ಕೂಡ ಸಹಕಾರಿಯಾಗಿ ನಿಲ್ತೀವಿ. ಆರ್ಥಿಕವಾಗಿ ಮತ್ತು ತನು ಮನ ಧನ ಅಂತಲ್ಲ, 3 ಒಟ್ಟಿಗೆ ನಾವು ನಿಮ್ಮ ಜೊತೆ ನಿಲ್ತೀವಿ. ಮುಂದಿನ ತಿಂಗಳಲ್ಲಿ ಇಡೀ ಜಿಲ್ಲೆ ತಿರುಗಿ ನೋಡತಕ್ಕಂಥ ಒಂದು ಒಳ್ಳೆಯ ಇವೆಂಟನ್ನು ಈ ಸಂಘ ಕೊಡಲಿ, ಅದಕ್ಕೆ ಬೆಂಬಲವಾಗಿ ನಾನು ಇರ್ತೀನಿ. ಮುಂದಿನ ದಿನಗಳಲ್ಲಿ ಮಾಡೋಣ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಆಮೇಲೆ ಇವತ್ತಿನ ದಿನ ನನಗೆ ಸಾಕಷ್ಟು ಕಾರ್ಯಕ್ರಮಗಳ ಒತ್ತಡ ಇದೆ. ನಮ್ಮದು ಇವತ್ತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ದಿನಾಚರಣೆ ನಡೀತಾ ಇದೆ ಅರಸೀಕೆರೆಯಲ್ಲಿ, ಕಸ್ತೂರ್ಬಾ ಆಶ್ರಮದಲ್ಲಿ. ಈಗ ಚುಂಚನಗಿರಿ ಸ್ವಾಮೀಜಿಯವರು ಕರ್ಕೊಂಡು ಹೋಗ್ತಕ್ಕಂಥ ಹೊಣೆ ನನಗೆ ಕೊಟ್ಟಿದ್ದಾರೆ. ಹಂಗಾಗಿ ಬಂದು 10 ನಿಮಿಷ ಮಾತಾಡ್ತಾರೆ. ಸ್ವಾಮೀಜಿ ಹೇಗಿದ್ದಾರೆ, ನಾನು ಒಟ್ಟಿಗೆ ಹೊರಡಬೇಕು. ಕಾರ್ಯಕ್ರಮದ ಮಧ್ಯದಲ್ಲಿ ತೆರಳ್ತಾ ಇದ್ದೀನಿ, ಅದಕ್ಕೆ ಕ್ಷಮೆ ಯಾಚಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನುಡಿಗಳನ್ನು ಮಾತಾಡಬೇಕು ಕೇಳ್ಕೊತೀನಿ. ಬನ್ನಿ ಸರ್. ನಿಜ
ಅವ್ರು ಹೇಳಿದ್ರೆ ರಿಕಾಲ್ ಮಾಡಿದ್ರೆ ಸಾಕು, ಟೈಮ್ ಇಲ್ಲ. ಒಂದು 5 ನಿಮಿಷ ಟೈಮ್ ಕೊಡ್ತೀವಿ, ಮಾತಾಡಿ ಸರ್ ಇರಲಿ. ಇಲ್ಲ, ಅವರು ಹೇಳಿದ ತುಂಬ ವಿಷಯಗಳು ನಿಮಗೆ ಬೇಕಾಗಿದ್ದೇ ಆಗಿತ್ತು. ಇನ್ನು ನಾವು ಇನ್ನೊಂದೇನಂದರೆ ನಾನು 2 ನಿಮಿಷ 3 ನಿಮಿಷದಲ್ಲಿ ಮುಗಿಸ್ತೀನಿ. ಪಾಯಿಂಟ್ಸ್ಗಳಿಲ್ಲ ಅಷ್ಟೇ ಹೇಳೋದಕ್ಕೆ. ಏನಂತಂದರೆ ಒಂದು, ಮೊದಲನೇದಾಗಿ ಕೈ ಸ್ವಲ್ಪ ಕರೆಂಟ್ ಹೋಗಿದೆ, ಹಾಗಾಗಿ ಒಂದು 2 ನಿಮಿಷ ಬ್ರೇಕ್ ಇದೆ ಸದ್ಯಕ್ಕೆ. ನಮ್ಮ ಇಷ್ಟ ನಮ್ಮ ಪವನ್ ಅವ್ರು ಏನೋ ಡಿಸೈನ್ ಮಾಡ್ತಿದ್ದಾರೆ. ಕಾಣೆ ಆಗಿದ್ದಾರೆ ಅಲ್ವ LED ಅಲ್ಲಿಗೆ ಯಾರಲ್ಲ ಇವರು? ಹೆಸರು ಇಲ್ಲಿ ಸಂಜು ಮೆಂಟಲ್. ಕಲಾವಿದ್ರೆ ಯಾರಪ್ಪ? ನೀವೇ ನಾವೇ ಆರ್ಟಿಸ್ಟ್. ಆರ್ಟಿಸ್ಟ್. ಒಂದು 2 ಚೂರು ಐಬ್ರೋಸ್ ಬರಿಬೇಕಿದೆ, ಒಂಚೂರು ಮಿಸ್ ಆಗಿದೆ, ಒಂಚೂರು ಕೊಡ್ತೀನಿ. ಅದು ಐಬ್ರೋಸ ಬೇರೆನಾ? ಐಬ್ರೋಸ್ ಮಚ್ಚ ಹಿಂಗೆ ಬಂದೈತೆ ಅವನಿಗೆ, ಹಿಂಗೆ ಒಂಚೂರು ಮೂವ್ ಮೇಲೆಲ್ಲ ಬಂದೈತೆ. ಗೈಸ್ ಐಬ್ರೋಸ್ ಬಿಡಿಸ್ತದೆ ನಮ್ಮ ಪವನ್. ಡಿಸೈನ್ ಎಲ್ಲ ಬರುತ್ತೆ. ಸರಿ ಆಯ್ತು. ಗೈಸ್ ಇವಾಗ ಸನ್ಮಾನ ಕಾರ್ಯಕ್ರಮ ನಡೀತಿದೆ. ಜೀವ ಫೋಟೋ ತೆಗಿ ಹಂಗೆ. ಜಿಲ್ಲಾ ಕಾರ್ಯದರ್ಶಿ ಸಂಜಯ್, ದಯಮಾಡಿ ಅತಿಥಿಗಳು ವೇದಿಕೆ ಮೇಲೆ ಹಾಸನಗೊಳ್ಳಬೇಕೆಂದು ಕೇಳುತ್ತೇನೆ. ಗೈಸ್ ನಾವಿವಾಗ ಇದೀವಿ ಫುಡ್ ಸೆಕ್ಷನ್, ಯಾಕೆಂದರೆ ಇವಾಗ ನಮಗೆ ಕೊಟ್ಟಿರೋಂಥ ಕೆಲಸ ಅದೇನೇ. ನೋಡಿ ಏನಾರ ಬಿಸಿ ಬಿಸಿ ಏನೇನಿದೆ ಅನ್ನೋದು ತೋರಿಸ್ತೀನಿ ನೋಡಿ. ಓಪನ್ ಮಾಡಿ ಹಂಗೆ ಇಡೋ ಹೇಳ್ತೀನಿ. ಒಂದೇ ನಿಮಿಷ, ನಿಮಗೆ ಫುಲ್ ಫೈನಲ್ ಫಿನಿಶಿಂಗ್ ತೋರಿಸ್ತೀವಿ ಅಂತೆ. ಗೈಸ್ ಇವಾಗ ಫುಲ್ ಫುಡ್ ಸೆಕ್ಷನ್ ತೋರಿಸ್ತೀವಿ ಹೆಂಗಿದೆ ಅಂತ ಮೆನು. ಗೈಸ್ ಫಸ್ಟು ಎಲೆ, ಒಬ್ಬಟ್ಟು, ಹಪ್ಪಳ, ಕೋಸಂಬರಿ, ಇದು ಕಾರ್ನು, ಸ್ವೀಟ್ ಕಾರ್ನ್ ಜೊತೆಗೆ ಮಿಕ್ಸಲ್ಲಿ ಇದು ಹೆಸರು ಕಾಳು, ಬಜ್ಜಿ, ಉಪ್ಪಿನಕಾಯಿ, ಪಲಾವ್, ಮೊಸರು ಗೊಜ್ಜು, ಅನ್ನ ತುಪ್ಪ, ಮೊದಲು ಸಾಂಬಾರು, ಪಾಯಸ. ಆ್ಯಕ್ಚುಲಿ ಪಾಯಸ ಫಸ್ಟ್ ಇಡಬೇಕಾಯ್ತು ಗೈಸ್, ಇರಲಿ ಓಕೆ. ರಸಮು ಮತ್ತು ಮಜ್ಜಿಗೆ. ಇದು ನಮ್ಮ ಇವತ್ತಿನ ಪ್ರೋಗ್ರಾಮ್ನ ಮೇಯ್ನ್ ಮೆನು. ಇದಾದಮೇಲೆ ಎಲ್ಲ ಬರ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಆಮೇಲೆ ಮನೆ ಕಡೆಗೆ ಹೋಗ್ತಾರೆ ಅಷ್ಟೇ. ಇರಿ ಒಳಗಡೆ ಪ್ರೋಗ್ರಾಮ್ ನೋಡ್ಕೊಳ್ಳೋಣ ಹೆಂಗಿದೆ ಅಂತ. ಪೃಥ್ವಿ ಮೇಲೆ ಬನ್ನಿ, ಇಲ್ಲಿ ಬನ್ನಿ. ಎಲ್ಲರಿಗೂ ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ಕೊಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು, ಎಲ್ಲರಿಗೂ ವಂದನೆಗಳು. ಗಾಯ್ಸ್ ಇಷ್ಟೊತ್ತಂಗ ಪ್ರೋಗ್ರಾಮ್ ಎಲ್ಲ ಆಯಿತು. ಇವಾಗ ನಮ್ಮ ಹುಡುಗರು ಲೋ ಊಟ ಬಿಡ್ಸೋದಿದ್ರೆ ತಿನ್ಬೇಡಿ ಕಣ್ರ ಮರೆಯ. ದಯವಿಟ್ಟು ನೋಡ್ಬಿಟ್ಟು ಹಾಕಿ. ಎಣ್ಣೆ ಹಂಗೆ ಬೋಂಡದಲ್ಲಿ ಹಂಗಿಲ್ಲ, ಎಣ್ಣೆ ತುಂಬ ಬಿಟ್ಟಿದ್ದು ಬೋಂಡದಲ್ಲಿ. ಎಲ್ಲರೂ ನಿಮ್ಮನೆ ಅಂತಲೇ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ಇಲ್ಲ ತಿನ್ಬಿಟ್ಟು ಬರ್ತಾರೆ ಬಿಡಿಲ್ಲ ಅಂದರೆ. ಪ್ರವೀಣ್ ಅವರು ಒಂಚೂರು ಜಾಸ್ತಿ ಊಟ ಮಾಡ್ಬೇಕು ನೀವು. ಪ್ರವೀಣ್ ಅವರೇ ಹೊಟ್ಟೆ ತುಂಬ ಊಟ ಮಾಡ್ರಿ ನೀವು. ಏಯೋ ನೀನು ತಿಂತೀವಿ ಬಿಡಮ್ಮ. ಆಳು ನೋಡಿ ಹಾಕ್ಬೇಡಿ ಕಣ್ರಪ್ಪ, ಒಂಚೂರು ಹುಡುಗಂಗೆ ಒಂಚೂರು ಜಾಸ್ತಿ ಹಾಕ್ರಪ್ಪ, ದಪ್ಪ ಆಗಲಿ ಇಲ್ಲಾರು ತಿಂದು. ಏಕೆ ಬಿಡು, ಮೊದಲು ಪಲಾವ್ ತಿನ್ಲಿಕ್ಕೆ ಅಂತ ತಡಿಯೋ, ಮಿಕ್ಸಲ್ಲಿ ಹಂಗೆ ಹಾಕ್ಬಾರ್ದು. ಸರ್ ಹೇಳಿ ಸರ್ ಒಂಚೂರು ನೀವೇ ತಿನ್ಬರ್ಲಿ, ಮೊದಲು ಹಂಗೆ ಹಾಕ್ಬಾರ್ದು ಕಣ್ರಯ್ಯ. ಅದು ತಿನ್ಕೊಂಬಂದ್ಮೇಲೆ ಹಾಕ್ಸ್ಕೊತಾರೆ ಬಿಡು ಎಲ್ಲ ಪಲಾವ್ ಏನಾರ. ಈ ಸೌಂದರ್ಯ ನೋಡಿ 2 ತಟ್ಟೆ ಹಿಡ್ಕೊ ಬಂದಿದ್ದಾಳೆ. ಒಬ್ಳೆ 2 ತಟ್ಟೆ ತಿಂತಿದ್ದಾಳೆ ಅನ್ಸುತ್ತೆ ಮೋಸ್ಟ್ಲಿ. ಮತ್ತು ಯಾರಿಗೆ
ಮತ್ತೆ ಯಾರಿಗೆ ಮತ್ತೆ ನಿಜ ಏನಾಗದ್ರೆ ಓ ಹಂಗ ನಿಂಗಲ್ಲ ಡಾರ್ಲಿಂಗ್ಸ್ ಬಂದ್ರು ಹಾಕ್ಸಲೇ ಇರ್ಲಿ ಪರವಾಗಿಲ್ಲ ನಾವ್ಯಾರಿಗೂ ಹೇಳಲ್ಲ ನೀನೇ ತಿಂತೆ ಅಂತಂದ್ರು ಇರ್ಲಿ ಗೈಸ್ ನೋಡಿ ಒಬ್ಬನೇ ಎಷ್ಟು ಕಷ್ಟಪಡ್ತಿದ್ದೀನಿ ಅಂದರೆ ಯಾರು ಬರ್ತಿಲ್ಲ ಅಣ್ಣ ಏನು ಬೇಕು ಖಂಡಿತ ಇನ್ನೂ ಸ್ವಲ್ಪಕ್ಲಾ ಏನು ಬೇಕು ಸರ್ ನಿಮಗೆ ನೋಡಿ ಸರ್ ಒಬ್ಬನೇ ಜವಾಬ್ದಾರಿ ತಗೊಂಡು ಎಷ್ಟು ಮಾಡ್ತೀನಿ ಅಧ್ಯಕ್ಷರೇ ನನ್ನ ಕಷ್ಟ ಯಾರಿಗೂ ಬೇಕಾಗಿಲ್ಲ ಅಧ್ಯಕ್ಷರೇ ಇವರಿಗೆ ನೋಡಿ ಒಬ್ಬನೇ ಖಂಡಿತ ಅಧ್ಯಕ್ಷರೇ ನೋಡಿ ಪಾಪ ನನಗೆ ಇವಾಗ ನನ್ನ ಜೊತೆ ಸಾಥ್ ಕೊಡೋಕೆ ಇನ್ನೊಬ್ರು ಬಂದರು ಇವಾಗ ಇಷ್ಟೋ ತನಕ ಯಾರು ಇರಲಿಲ್ಲ ಸರ್ ನಿಮ್ಮ ಪೀಸ್ ತಡ್ರಿ ಸರ್ ನಿಮಗೆ ಮೇಯ್ನ್ ಬೇಕಾಗಿರೋದು ಅದಲ್ವಾ ಸರ್ ನಂಗೆ ಗೊತ್ತು ಪೀಸ್ ಬೇಕು ಸರ್ ಅವ್ರಿಗೆ ನೀವು ಪೀಸ್ ತಿನ್ನಬೇಕು ಸರ್ ನೀವು ಚೆನ್ನಾಗಿರ್ಬೇಕು ಮಜ್ಜಿಗೆನಾ ಮನೆಗೆ ಕೊಡ್ರೆ ಇದು ಎಷ್ಟೊತ್ತಿರುತ್ತಾರೆ ಮರೆಯ ಇನ್ನೂ ಸ್ವಲ್ಪ ಹಾಕ್ಲಾ ಹಪ್ಪಳ ಉಂಟು ಬಾರ್ರೆ ನೋಡಿ ಇನ್ನೊಂದು ಗೈಸ್ ಫೈನಲ್ ಅಂತ ಬಂದಿದ್ದೀವಿ ಊಟ ಎಲ್ಲ ಆಗಿದೆ ಆಲ್ಮೋಸ್ಟ್ ಎಲ್ಲರದು ಇವಾಗ ಕೊನೆ ಹಂತದಲ್ಲಿದ್ದೀವಿ ಇಬ್ಬರೇ ಕಷ್ಟಪಟ್ಟಿದ್ದೀವಿ ಇಡೀ ಅಸೋಸಿಯೇಷನ್ನ ಊಟದ ಜವಾಬ್ದಾರಿನ ಹೆಗಲ ಮೇಲೆ ಎತ್ತಿ ಮೇಲೆ ಇಟ್ಕೊಂಡು ಇಷ್ಟೋ ತನಕ ಕಷ್ಟಪಟ್ಟು ಊಟ ಬಡಿಸಿದ್ದೀವಿ ನೋಡಿ ಎಲ್ಲರೂ ಹೆಂಗೆ ತಿರುಗ್ತವ್ರೆ ಆರಾಮಾಗಿ ಊಟ ಮಾಡಿ ನಾವು ಇನ್ನೂ ಊಟ ಮಾಡಿಲ್ಲ ಎಲ್ಲರಿಗೂ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡೋಣ ಅಂತ ಇನ್ನೂ ಊಟ ಮಾಡಿಲ್ಲ ಸೊ ಏನು ಮಾಡೋಣ ಹೇಳಿ ಬೇಡ ನಾವು ಆಮೇಲೆ ಊಟ ಮಾಡ್ತೀವಿ ತೊಂದರೆ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಪೀಸ್ ನಮ್ಮ ಅಚ್ಚ ನೋಡಿ ನುಗ್ಗೆಕಾಯಿ ಮೇಲೆ ನುಗ್ಗೆಕಾಯಿ ಹಾಕ್ಸ್ಕೊಂಡು ಬಾರಿಸ್ತಾ ಕೂತಾನೆ ನೋಡಿ ಗಾಯ್ಸ್ ನುಗ್ಗೆಕಾಯಿ ಎಷ್ಟು ಬೇಕು ನುಗ್ಗೆಕಾಯಿ ಕೇಳ್ಬಿಟ್ಟು ತಡಿ ಮಚ್ಚ ನೀನೇ ತಾನೇ ಕೇಳಿದ ಅವಾಗ್ಲೇ ನೋಡಿ ಗೈಸ್ ನುಗ್ಗೆಕಾಯಿ ಪವನ ಅಣ್ಣ ಅವನಿಗೆ ಅದನ್ನೇ ಹೇಳಿದ್ದೀನಿ ಏನು ಬೇಕು ನೀವು ಹೇಳೋದು ಹೆಚ್ಚ ನಾವು ಹಾಕೋದು ಹೆಚ್ಚ ಬನ್ರಪ್ಪ ಊಟ 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 ಅಧ್ಯಕ್ಷರೇ ಖಜಾಂಚಿ ಬಾ ಹಿಂಗಿದ್ದಾವೆ ಬರೀ ಹೇಳಿತೀನಿ ಯಾರು ನನ್ನ ಹೆಸರು ಹೇಳಬೇಕು ಅವರು ನಮ್ಮ ಜೊತೆಲೇ ಇದ್ದವ್ರು ಅವರೆಲ್ಲ ಅಂದರೆ ನೋಡಿ ನಮ್ಮ ಆನಂದ ನೋಡಿ ಕಲೀರಿ ಎಲ್ಲ ಬಾಟ್ಲಿಗೆ ಹಾಕೊಂಡು ಈ ಥರ ಮಜ್ಜಿಗೆ ಕುಡಿಬೇಕು ಖಂಡಿತ ಇದು ಹಾಕಿ ಹಾಕ್ತೀನಿ ಇವೆಲ್ಲ ಗೌರವಾಧ್ಯಕ್ಷರಿಗೆ ಗೌರವ ಥರ ಅಂತ ಕೆಲಸಗಳು ಮಗ ಒರೆಸ್ಕೊಳಕ್ಕೆ ಏನಣ್ಣ ಗೈಸ್ ಅವಾಗಿಂದ ನೋಡಿ ನುಗ್ಗೆಕಾಯಿ ತಿಂತೀನಿ ಇರ್ತಾವಣ್ಣ ಅಣ್ಣ ಇನ್ನೊಂದಣ್ಣ ಸಾಕಾ ಮಜ್ಜಿಗೆ ಯಶವಂತ ಇದ್ದಾನಲ್ಲ ಗಾಯ್ಸ್ ಎಷ್ಟು ತಿಂದ್ರು ಪಾಪ ಹೊರಿತಾನೆ ಇಲ್ಲ ಅಂದರೆ ಮೀನ್ಸ್ ದಪ್ಪ ಆಗ್ತಿಲ್ಲ ಅಂತ ನೀನು ಇನ್ನೊಂಚೂರು ತಿನ್ನೋ ಖಂಡಿತ ದಪ್ಪ ಆಗಿಲ್ಲ ನಾನು ಕೇಳ ಸತ್ಯವಾಗ್ಲೂ ದಪ್ಪ ಆಗ್ತೀಯಾ ಬಾಡಿ ಬಂದಿದೆಯಾ ಸರ್ ಏನು ಸರ್ ಹ್ಞೂ ಸರ್ ಇಲ್ಲ ಆರ್ಮಿಲಿ ಅಡುಗೆ ಭಟ್ರು ಕೆಲಸ ಇದೇನು ಬಡಿಸ್ತಾ ಇದ್ದೀವಿ ಇದೇ ಥರ ಕೆಲಸ ಇಲ್ಲ ಉಲ್ಟೆ ಹೊಡ್ತಿದ್ದು ಹಿಂಗೆ ಭೂಸೇನೆಯಲ್ಲಿ ನಿಮ್ಮಂಥ ದನಗಳು ಕಾಯ್ತಿದ್ದು ಸರ್ ನಾವು ನಿಮ್ಮಂಥ ದನಗಳು ಮೇಯಿಸಿದ್ದು ಸರ್ ನಾವು ಗೈಸ್ ನೋಡಿ ಇವನು ಎರಡೆರಡು ತಾಂದೋತವನೆ ಕಳ್ಳ ಒಬ್ಬಿಟ್ಟು ಕಳ್ಳ ಸೊ ಓಕೆ ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ ಸೊ ಅಲ್ಲಿವರೆಗೂ ಲವ್ ಯು ಚೆಕ್ ಬಾಯ್ ಹೊಸಬ್ರಾಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೆಯೋಕೆ ಹೋಗ್ಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ